ಇನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಮನೆ ಒಳಗ್ ಬಂದ್ಮೇಲೆ ಹೊರಗಿನ ವಿಷಯಗಳು ತುಂಬಾ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅದ್ ಲೀಕ್ ಮಾಡಬಾರ್ದು ಅಂತ ಹೇಳಿರ್ತಾರೆ. ಬಟ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಬಾಯ್ ತಪ್ಪಿ ಒಂದು ವಿಷಯ ನಿಮ್ ಕಡೆಯಿಂದ ಬಳೆ ವಿಷಯ ವಿನಯ್ ಅವ್ರಿಗೆ ರೀಚ್ ಆಗುತ್ತೆ. ಸೊ ಎಲ್ಲೋ ಇದೊಂದ್ ಕೂಡ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಗಿಂತ ಅಡ್ವಾಂಟೇಜ್ ಆಯ್ತಂತ ಅನ್ಸುತ್ತಾ? ನಾನು ಟು ಬಿ ಫ್ರಾಂಕ್ ನಾನು ಅದನ್ನ ಹೇಳ್ಬೇಕಾದ್ರೆ ನಾನು ಇದನ್ನ ಯೋಚನೆ ಮಾಡಿರ್ಲಿಲ್ಲ. ಆ್ಯಂಡ್ ನನಗೆ ಆ ಬಳೆ ಟಾಸ್ಕ್ದು ವಿಷಯನೂ ಗೊತ್ತಿರಲಿಲ್ಲ ನನಗೆ. ಸೊ ವಿನಯ್ ಅವ್ರ ಹತ್ರ ಹೀಗೆ ಮಾತಾಡ್ಬೇಕಾದ್ರೆ ನಾನು ಇಲ್ಲಿಂದ ಬಿಗ್ ಬಾಸ್ಗೆ ಹೊರಡ್ಬೇಕಾರೆ ಎಂಟ್ರಿ ಆಗ್ಬೇಕಾದ್ರೆ ನಾನೊಂದು ವಿಡಿಯೋ ನೋಡಿದ್ದೆ ಅದು. ಸೊ ಅದನ್ನು ನಾನು ಅವ್ರ ಹತ್ರ ಮಾತಾಡ್ತಿದ್ದೆ, ಈ ಥರ ನಿಮ್ಮ ವೈಫ್ ಅವ್ರು ಅಳ್ತಾ ಇದ್ರು ಅಂತ. ಅವಾಗ ಅವ್ರು ಕೇಳಿದ್ದು ಯಾವ ವಿಷಯಕ್ಕೆ, ಬಳೆ ವಿಷಯಕ್ಕೆ ಅಂತ ಕೇಳಿದ್ರೆ ನಾನು ಮೈಟ್ ಬಿ ಅದೇ ವಿಷಯಕ್ಕೆ ಇರ್ಬೋದು ಅಂದ್ಕೊಂಡು ಹಾಂ ಇರ್ಬೋದು ಅನ್ಸುತ್ತೆ ಅಂತ ಅಂದಿದ್ದು ನಾನು. ಬಟ್ ನನಗೆ ಗೊತ್ತಿರಲಿಲ್ಲ ಆ ವಿಷಯ ಅಷ್ಟು ತುಂಬ ಸೆನ್ಸಿಟಿವ್ ಆಗಿ ಹೋಗಿತ್ತು ಅಂತ. ಬಟ್ ಅದಾದಮೇಲೆ ಸುದೀಪ್ ಸರ್ ಹೇಳಿದಾಗಲೇ ಗೊತ್ತಾಗಿದ್ದು ಅದು ಅವ್ರಿಗೆ ಎಷ್ಟು ಹರ್ಟ್ ಆಗಿತ್ತು ಅಂತ. ಅದಾದಮೇಲೆ ಆಮೇಲೆ ಏನಿಸ್ತು ನಿಮಗೆ? ಆಮೇಲೆ ಆ್ಯಕ್ಚುಲಿ ಬೇಜಾರಾಯಿತು, ಹೇಳ್ಬಾರ್ದಾಗಿತ್ತು ಅಂತ. ಸೊ ಅದು ಆ್ಯಕ್ಚುಲಿ ಸ್ನೇಹಿತ ಅವರು ಬಂದು ಪದೇ ಪದೇ ಕೇಳ್ತಿರೋರು ನನಗೆ ಹೇಗಿತ್ತು ಆಚೆಗಡೆ, ಹೇಗೆ ಅನಿಸ್ತಿತ್ತು, ಯಾರ್ಯಾರು ಹೆಂಗಿದ್ದಾರೆ ಹಂಗೆ ಹಿಂಗೆ ಅಂತ. ಸೊ ಅದು ಸಡನ್ನಾಗಿ ಬಂದ್ಬಿಡುತ್ತೆ ಅದು. ಯಾಕಂದರೆ ಫಸ್ಟ್ 2 ಡೇಸು ಆಗಿರಲಿಲ್ಲ ನಾನು ಇನ್ನು ಹೋಗಿ ಮನೆಗೆ. ಸೊ ಅದು ಆಚೆಗಡೆದು ಎಲ್ಲ ಥಾಟ್ಸ್ ಇನ್ನೂ ಹಂಗೆ ಇರುತ್ತೆ. ಸ್ವಲ್ಪ ಆಚೆಗಡೆ ಥಾಟ್ಸ್ ತೆಗಿಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು ನನಗೆ. ಸೊ ಸಡನ್ನಾಗಿ ಹೋಗಿರೋದಕ್ಕೆ ಅದು ಇನ್ನೂ ಹಂಗೆ ಇತ್ತು ಆ ಥಾಟ್ಸ್ ಎಲ್ಲ ನನಗೆ.